ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫಿನ್ ಮಾಸ್ಟರ್ ಕ್ಲಾಸ್. ಇವತ್ತು ನಾವು ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂತಂದರೆ ಏನು ನನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ವಿತ್ ಕ್ಲಿಯರ್ ಟರ್ಮ್ಸ್. ಲೆಟ್ಸ್ ಬಿಗಿನ್. ಫಸ್ಟ್, ಮ್ಯೂಚುವಲ್ ಫಂಡ್ ಅಂದರೆ ಏನು? ಮ್ಯೂಚುವಲ್ ಫಂಡ್ ಅಂತಂದರೆ ಸಿಂಪಲ್ ಟರ್ಮ್ಸಲ್ಲಿ ನೀವೊಂದು ಪಬ್ಲಿಕ್ ಬಸ್ಸಲ್ಲಿ ಮಲ್ಟಿಪಲ್ ಪೀಪಲ್ಸ್ ಅಂದರೆ ಹಂಡ್ರೆಡ್ ಆಫ್ ಪೀಪಲ್ಸ್ ಒಂದು ಪಬ್ಲಿಕ್ ಬಸ್ಸಲ್ಲಿ ಇರ್ತೀರಾ. ಆ ಪಬ್ಲಿಕ್ ಬಸ್ಸಲ್ಲಿ ನೀವು ಹತ್ತಿದ ಮೇಲೆ ನೀವು ಇಮೇಜಲ್ಲಿ ನೋಡ್ಬೋದು, ಅಲ್ಟಿಮೇಟ್ಲಿ ನೀವು ಕೊಟ್ಟಿರೋ ಡ್ರೈವಿಂಗ್ ಸೀಟ್ನ ಯಾರು ಇರ್ತಾರೆ ಡ್ರೈವರು, ಆ ಡ್ರೈವರು ನಿಮ್ಮನ್ನ ಕಂಪ್ಲೀಟಾಗಿ ಎಲ್ಲಿಗೆ ತೊಗೊಂಡೋಗ್ಬೇಕು, ನಿಮ್ಮನ್ನ ಎಲ್ಲಿ ಸ್ಟಾಪ್ ಮಾಡಬೇಕು, ಯಾವ ವೇಯಲ್ಲಿ ನಿಮ್ಮನ್ನ ಕರ್ಕೊಂಡೋಗ್ಬೇಕು ಅನ್ನೋದು ಬಿಟ್ಟಿದ್ದು ಡ್ರೈವರ್ದು. ಇಟ್ ಮೀನ್ಸ್ ಮ್ಯೂಚುವಲ್ ಫಂಡ್ ಕೂಡ ವರ್ಕ್ ಆಗೋದು ಕೂಡ ಹಂಗೆ ಸಿಂಪಲ್ ವೇ ಅಂತಂದರೆ ನೀವು ಹಂಡ್ರೆಡ್ ಆರ್ ಪೀಪಲ್ಸಲ್ಲಿ ಅಮೌಂಟ್ನ ಕಲೆಕ್ಟ್ ಮಾಡ್ತೀರಾ. ಅಮೌಂಟ್ನ ಕಲೆಕ್ಟ್ ಆದಾಗ ಒಂದು ಲಾರ್ಜರ್ ಅಮೌಂಟ್ ಆಗುತ್ತೆ. ಆ ಲಾರ್ಜರ್ ಅಮೌಂಟ್ನ ಒಂದು ಪ್ರೊಫೆಷನಲ್ ಮ್ಯಾನೇಜಿಂಗ್ ಪರ್ಸನ್ಗೆ ನೀವು ಕೊಡ್ತೀರಾ. ಆ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಫಂಡ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾನೆ ವೇರ್ ಟು ಇನ್ವೆಸ್ಟ್, ಹೌ ಟು ಇನ್ವೆಸ್ಟ್, ವೆನ್ ಟು ಇನ್ವೆಸ್ಟ್. ಸೊ ಇದು ಮ್ಯೂಚುವಲ್ ಫಂಡ್. ನೆಕ್ಸ್ಟ್ ಫಂಡ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್. ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂದರೆ ಇಟ್ಸ್ ವೆರಿ ಸಿಂಪಲ್. ನಿಮ್ಮದೇ ಒಂದು ಓನ್ XUV ಕಾರ್ನ ನೀವು ಡ್ರೈವ್ ಮಾಡ್ತೀರಾ. ಸೊ ಯಾವಾಗ ನೀವು ಡ್ರೈವ್ ಮಾಡ್ತೀರಾ, ಅಲ್ಟಿಮೇಟ್ಲಿ ನಿಮ್ಗೇನಾಗುತ್ತೆ, ಯಾವ ರೂಟ್ ಹೋಗಬೇಕು, ಏನು ಡಿಸಿಷನ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಟೈಮ್ ಬೇಕು, ಎಷ್ಟು ಕಂಫರ್ಟಬಲ್ ಆಫ್ ಕಂಟ್ರೋಲ್ ನಿಮ್ಗೆ ಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ತೀರಾ. ಇಟ್ಸ್ ಸಿಂಪಲ್. ಅಂತಂದರೆ ಬಂದ್ಬಿಟ್ಟು ಒಂದು ಪೂಲ್ ಆಫ್ ಕ್ಯಾಪಿಟಲ್ ಅಮೌಂಟು ತುಂಬ ಅಲ್ಟ್ರಾ ಚೆನ್ನಾಗಿ ಕಸ್ಟಮರ್ಸ್ ಯಾರಿರ್ತಾರೆ, ಬಿಕಾಸ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗೋದು 1 ಕೋಟಿಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೆಟ್ವರ್ತ್ ಕಸ್ಟಮರ್ಸ್ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಲ್ಲೇನಾಗುತ್ತೆ, ಅವ್ರಿಗೆ ಸ್ಪೆಷಲೈಸ್ ಆಪರ್ಚುನಿಟಿ ಬಂದಾಗ ಸ್ಟಾರ್ಟಪ್ ಕಂಪ್ನಿಗಳಾಗ್ಬೋದು, ಪ್ರೈವೇಟ್ ಇಕ್ವಿಟಿ ಆಗ್ಬೋದು, ಹೆಡ್ಜ್ ಫಂಡಲ್ಲಿ ಆಗ್ಬೋದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದು ಬಂದು ಪೀಪಲ್ಸ್ ವಿಲ್ ಲುಕ್ ಫಾರ್ ಲಾಂಗರ್ ಟರ್ಮ್ ಇನ್ವೆಸ್ಟ್ಮೆಂಟ್. ಅದನ್ನು ನಾವು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವೀಸಸ್. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವೀಸಸ್ ಅಂತಂದರೆ ನಿಮ್ಮದೇ ಒಂದು ಪರ್ಸ್ನಲ್ XUV ಕಾರ್ ಇದೆ, ಬಟ್ ಆ ಕಾರಿಗೆ ನೀವೊಬ್ಬ ಡ್ರೈವರ್ನ ಹೈಯರ್ ಮಾಡ್ತೀರಾ. ಆ ಡ್ರೈವರ್ಗೆ ಏನಾಗುತ್ತೆ, ಅಲ್ಟಿಮೇಟ್ಲಿ ಹೈಯರ್ ಮಾಡಿದ್ಮೇಲೆ ನಿಮ್ಮ ದಿನಚರಿ ಅಂದರೆ ನಿಮ್ಮ ಸ್ಕೆಡ್ಯೂಲ್ಸ್ ಏನಿರುತ್ತೆ, ನಿಮ್ಮ ಟೈಮಿಂಗ್ಸ್ ಏನಿರುತ್ತೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಿರುತ್ತೆ, ನಿಮ್ಮ ಕಂಫರ್ಟಬಲ್ ಏನಿರುತ್ತೆ, ಆ ಡ್ರೈವರ್ ಗೊತ್ತಿರುತ್ತೆ. ಆ ಡ್ರೈವರ್ ಏನು ಮಾಡ್ತಾನೆ ಅಂದರೆ ಅಲ್ಟಿಮೇಟ್ಲಿ ನಿಮ್ಗೆ ಎಲ್ಲಿಗೆ ಬೇಕು, ಎಲ್ಲಿಗೆ ಹೋಗಬೇಕು ಆ ಟೈಮ್ಗೆ ಅವ್ನು ಕರ್ಕೊಂಡು ಹೋಗ್ತಾನೆ. ಇಟ್ಸ್ ನಥಿಂಗ್ ಬಟ್ PMS ಕೂಡ ಸಿಮಿಲರ್ ವೇ ವರ್ಕ್ ಆಗುತ್ತೆ. ಇಲ್ಲಿ ನಿಮಗೆ ನೀಶ್ ಪ್ರಾಡಕ್ಟ್ ಆಗಿರೋದ್ರಿಂದ 50 ಲ್ಯಾಕ್ ರುಪೀಸ್ ಮಿನಿಮಮ್ ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟಿಗೆ ಒಬ್ಬ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಫಂಡ್ ಮ್ಯಾನೇಜರ್ ಮ್ಯಾಪಿಂಗ್ ಆಗ್ತಾನೆ. ಆ ಮ್ಯಾಪಿಂಗ್ ಆಗಿರೋ ಫಂಡ್ ಮ್ಯಾನೇಜರ್ಗೆ ಬಂದುಬಿಟ್ಟು ಅಲ್ಟಿಮೇಟ್ಲಿ ನಿಮ್ಮ ರಿಸ್ಕ್ ಪ್ರೊಫೈಲ್ ಗೊತ್ತಿರುತ್ತೆ, ನಿಮ್ಮ ಗೋಲ್ ಗೊತ್ತಿರುತ್ತೆ. ಅಕಾರ್ಡಿಂಗ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಮ್ಯೂಚುವಲ್ ಫಂಡ್ಸ್ ಆಗ್ಬೋದು, ಸ್ಟಾಕ್ಸಲ್ಲಿ ಆಗ್ಬೋದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದನ್ನು ನಾವು PMS ಅಂತ ಕರಿತೀವಿ. ವೆಂಚರ್ ಕ್ಯಾಪಿಟಲ್ಸ್ ಫಂಡ್. ವೆಂಚರ್ ಕ್ಯಾಪಿಟಲ್ ಫಂಡ್ಸ್ ಅಂತಂದರೆ ಇಟ್ಸ್ ವೆರಿ ಸಿಂಪಲ್. ಏನು ನಿಮ್ಮದೊಂದು ಚಿಕ್ಕದೊಂದು ಕಾರ್ ಕಂಪ್ನಿನ ನೀವು ಸ್ಪಾಟ್ ಮಾಡ್ತೀರಾ. ಸೊ ಅವ್ರ ಫಸ್ಟು ಪ್ರೋಟೋಕಾಲ್ ಏನಾಗಿರುತ್ತೆ ಅಂದರೆ, ಅದು ಬಿಕಾಸ್ ಆಫ್ ನ್ಯೂಲಿ ಇಂಟು ದ ಮಾರ್ಕೆಟ್ ಅಲ್ವಾ, ಅಲ್ಲೇನಾಗುತ್ತೆ, ಅದೊಂದು ಚಿಕ್ಕ ಕಂಪ್ನಿ ಆಗಿರುತ್ತೆ, ಚಿಕ್ಕ ಕಾರ್ ಆಗಿರುತ್ತೆ, ತುಂಬ ರಿಸ್ಕಿ ಇರುತ್ತೆ, ನ್ಯೂ ಬಿಸ್ನೆಸ್ ಆಗಿರುತ್ತೆ. ಬಟ್